ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ನಾನು ಕ್ರೋಶಾ ಡಿಸೈನ್ ತೋರಿಸ್ತಾ ಇದ್ದೀನಿ ವಿತೌಟ್ ಕುಚ್ಚು ಡಿಸೈನು. ಸೊ ಸಿಂಪಲಾಗಿ ಅಂದರೆ ಗ್ರ್ಯಾಂಡಾಗಿ ಬರುತ್ತೆ, ತುಂಬ ಚಿಕ್ಕ ವರ್ಕ್ ಅಂತ ಹೇಳ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ, ಎಲಿಗೆಂಟ್ ಡಿಸೈನ್ ಅನ್ಬೋದು. ಸೊ ಕಲರ್ ಕಾಂಬಿನೇಷನ್ ನೋಡಿ, ವೈನ್ ಕಲರ್ ಮತ್ತು ಗ್ರೀನ್ ಕಲರ್ ಪಕ್ಕ ಟ್ರೆಡಿಷ್ನಲ್ ಕಲರು. ಇದೊಂದು ಟ್ರೆಡಿಷ್ನಲ್ ಡಿಸೈನ್ ಅನ್ಕೋಬೋದು. ಕ್ರೋಶಾದಲ್ಲಿ ವಿತೌಟ್ ಕುಚ್ಚು, ಬರೀ ಬಾರ್ಡರು, ತುಂಬ ಎತ್ನಿಕ್ಕಾಗಿ ಎಲಿಗೆಂಟಾಗಿ ಬರುತ್ತೆ ಡಿಸೈನು. ಸೊ ನೀಡಲ್ ಹಾಕಿಬಿಟ್ಟು ಫಸ್ಟ್ 10 ನಂಬರ್ ನೀಡಲ್ ತೊಗೊಂಡಿದ್ದೀನಿ. ಆ್ಯಸ್ ಯೂಶಲ್ 6 ಎಳೆ ದಾರ ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ. ಫಸ್ಟ್ ಸಿಂಗಲ್ ಕ್ರೋಶೆ ಮಾಡಿ ಇನ್ನೂ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. 2 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ತೀನಿ. 2 ಟೈಮ್ ಸಿಂಗಲ್ ಕ್ರೋಶೆ ಆದ ತಕ್ಷಣ ಒಂದು ಚೈನ್ ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಂಡು ಪಕ್ಕದಲ್ಲೇ ಎಲ್ಲಿ ಸಿಂಗಲ್ ಕ್ರೋಶೆ ಹಾಕಿದ್ದೀವಿ ಅಲ್ಲೇ ಪಕ್ಕದಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಬರ್ತೀನಿ. ನೀಡಲ್ ಮೇಲೆ 3 ದಾರ ಇರುತ್ತೆ, 3 ದಾರ ಸೇರಿ 1 ಮಾಡ್ಕೊಳ್ಳೋಣ. ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಸ್ವಲ್ಪ ದಾರ ಮೇಲೆ ಮಾಡಿ ಫ್ರೆಂಡ್ಸ್. ಇದು ಆ್ಯಂಟಿಕ್ ಬೀಡ್ ತೊಗೊಂಡಿದ್ದೀನಿ. ಸ್ವಲ್ಪ ಆ್ಯಂಟಿಕ್ ಕಲರ್, ಬಾರ್ಡ್ರ್ ಕಲರ್ ಆ್ಯಂಟಿಕ್ ಕಲರ್ ಟೈಪ್ ಇತ್ತು. ಸೊ ಆ್ಯಂಟಿಕ್ ಬೀಡ್ಸ್ ತೊಗೊಂಡಿದ್ದೀನಿ ನಾನು. ನೀವು ನೋಡಿ, ಗೋಲ್ಡು ಸಿಲ್ವರು ಯಾವ ಬಾರ್ಡ್ರ್ ಇರುತ್ತೆ ಆ ಕಲರ್ ತೊಗೋಬೋದು. ಸೊ ಅದನ್ನು ನೀಡಲ್ ಮೇಲೆ ದಾರ ಸುತ್ಕೊಂಡು ಮತ್ತೆ ಬೀಡ್ ಲಾಕ್ ಮಾಡೋದು ಬೇಡ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ವಲ್ಪ ಬೀಡಷ್ಟು ಪ್ಲೇಸ್ ಬಿಟ್ಟು ಮತ್ತೆ ನೀಡಲ್ನ ಹಾಕಿ ಸಾರಿಗೆ ದಾರನ ತಂದು 3 ದಾರ ಸೇರಿ 1 ಮಾಡ್ಕೋಬೇಕು. ಹಾಫ್ ಡಬಲ್ ಕ್ರೋಶೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಪಕ್ಕದ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತಂದು 3 ದಾರ ಇರುತ್ತಲ್ವ, 3 ದಾರ ಸೇರಿ 1 ಮಾಡ್ಕೊಳ್ಳೋಣ. ಸೊ ಈ ರೀತಿ 2 ಹಾಫ್ ಡಬಲ್ ಕ್ರೋಶೆ ಮತ್ತು ಒಂದು ಸ್ವಲ್ಪ ದಾರ ಮೇಲೆ ಮಾಡೋಣ, ಒಂದು ಬೀಡನ್ನ ಆ್ಯಡ್ ಮಾಡೋಣ. ಸೊ ಇದೊಂದು ಚಿಕ್ಕ ಬಾರ್ಡರ್ ಥರ ಬರುತ್ತೆ ಫ್ರೆಂಡ್ಸ್, ಬೀಡ್ಸ್ ಬಾರ್ಡರು. ಮತ್ತು ಎಲ್ಲಿಗೆ ಬರುತ್ತೆ, ನೀಡಲ್ ಮೇಲೆ ದಾರ ಸುತ್ಕೊಂಡು ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು 3 ದಾರ ಸೇರಿ 1 ಮಾಡ್ಕೋಬೇಕು. ಹಾಫ್ ಡಬಲ್ ಕ್ರೋಶೆ ಮಾಡ್ಕೋತಾ ಹೋಗಬೇಕು. ನೋಡಿ, ಅಂದರೆ 3 ದಾರ ಇರೋಗುತ್ತಲ್ಲ ನೀಡಲ್ ಮೇಲೆ ದಾರ ಸುತ್ಕೊಂಡು ಸಾರಿಗೆ ಹೋಗಿ ದಾರ ಅಂತಂದರೆ 3 ದಾರಕ್ಕೆ ಸೇರಿ 1 ಮಾಡ್ಕೋಬೇಕು. ಸ್ವಲ್ಪ ದಾರ ಮೇಲೆ ಮಾಡಿ ಮತ್ತೆ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇದು ತುಂಬ ಸ್ಟಿಫಾಗಿ ಬರುತ್ತೆ ಫ್ರೆಂಡ್ಸ್. ನಾವು ಯಾವಾಗಲೂ ಡಬಲ್ ಕ್ರೋಶೆ ಮಾಡ್ಕೊಳ್ತೀವಿ, ಇಲ್ಲಾಂತ ಸಿಂಗಲ್ ಕ್ರೋಶೆ ಮಾಡ್ಕೊತೀವಲ್ಲ, ಹಾಫ್ ಡಬಲ್ ಕ್ರೋಶೆ ಮಾಡಿ ನೋಡಿ. ತುಂಬ ಸ್ಟಿಫಾಗೆ ಕಲರು ಕಾಣಿಸುತ್ತೆ, ಜೊತೆಗೆ ಬೀಡು ಕೂಡ ಹೈಲೈಟ್ ಆಗಿ ಕಾಣಿಸುತ್ತೆ. ತುಂಬ ನೀಟಾಗಿ ಬಾರ್ಡರ್ ಇಷ್ಟೇ ಒಂದು ಸಾರಿಗೆ ಹಾಕೋಬೋದು ಫ್ರೆಂಡ್ಸ್. ಬರೀ ಬಾರ್ಡರ್ ಡಿಸೈನು ತುಂಬ ನೀಟಾಗಿ ಬರುತ್ತೆ. ಆಲ್ಮೋಸ್ಟ್ ಎಲ್ಲ ಬಿಗಿನರ್ಸ್ ಕೂಡ ಇದನ್ನು ಟ್ರೈ ಮಾಡ್ಬೋದು. ಇದೇ ರೀತಿ ಪೂರ್ತಿ ಸಾರಿ ಹಾಕ್ಕೊಂಡು ಹೋಗಬೇಕು. 2 ಹಾಫ್ ಡಬಲ್ ಕ್ರೋಶೆ, 1 ಬೀಡು, 2 ಹಾಫ್ ಡಬಲ್ ಕ್ರೋಶೆ, 1 ಬೀಡು. ಬೇಸ್ ಲೈನ್ ಇದು. ಆ್ಯಕ್ಚುಲಿ ನಿಮಗೆ ಲೈನ್ಸ್ ಜಾಸ್ತಿ ಆಗುತ್ತೆ, ಸ್ಟೆಪ್ಸ್ ಜಾಸ್ತಿ ಆಗುತ್ತೆ ಅಂದರೆ ಇದನ್ನು ಬೇಕಂದರೆ ಸ್ಕಿಪ್ ಮಾಡ್ಬೋದು. ವಿತೌಟ್ ಬೀಡ್ ಬೇಕಂದರೆ ಇದನ್ನು ಸ್ಕಿಪ್ ಮಾಡ್ಕೊಳ್ಳಿ. ಮತ್ತು ಬೀಡ್ ಎಲ್ಲೂ ಯೂಸ್ ಮಾಡಿಲ್ಲ ನಾನು, ಬರೀ ಥ್ರೆಡ್ ವರ್ಕೇ ಇದಕ್ಕೆ. ಸೊ ಇದಕ್ಕೆ ಮತ್ತೆ ಇನ್ನೊಂದು ಬೇಸ್ ಲೈನ್ ಹಾಕ್ಕೊಳ್ಳೋಣ. ಆರ್ಚ್ಗೋಸ್ಕರ ಸೆಕೆಂಡ್ ಬೇಸ್ ಲೈನ್ ಹಾಕ್ಕೋಬೇಕು. ಸೊ ಮತ್ತೆ ಸ್ಟಾರ್ಟಿಂಗು ನೀಡಲ್ನ ಹಾಕಿ ದಾರನ ತೊಗೊಬಂದು ನಾಟ್ ಹಿಂದೆ ಬರೋ ಥರ ಸೊ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಆಯ್ತಲ್ಲ, ಸಿಂಗಲ್ ಕ್ರೋಶೆ ಆದಮೇಲೆ ಅಲ್ಲಿಂದ 3 ಚೈನ್ ಹಾಕ್ಕೋಬೇಕು. ಈ ಬೀಡ್ ಒಳಗಡೆ ಏನಿದೆ ಸೊ ಸೈಡಲ್ಲಿ ಅಲ್ಲಿ ಕೂಡ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಅಲ್ಲಿಂದ 3 ಚೈನ್ಸ್ನ ಹಾಕ್ಕೊಳ್ಳೋಣ. ಈ ಸೆಕೆಂಡ್ ಬೇಸ್ ಲೈನ್ ಕೂಡ ತುಂಬ ಈಸಿ ಇದೆ. 3 ಚೈನ್ ಹಾಕಿ ಈ 2 ಬೀಡ್ ಪಕ್ಕ 2 ಹಾಫ್ ಡಬಲ್ ಕ್ರೋಶೆ ಇದೆ ಅಲ್ವಾ, ಸೆಂಟ್ರಲ್ಲಿ ನಾನು ನೀಡಲ್ನ ಹಾಕಿ ದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೋತೀನಿ, ಲಾಕ್ ಮಾಡ್ಕೋತೀನಿ. ಮತ್ತು 3 ಚೈನ್ಸ್ ಹಾಕ್ಕೊಳ್ಳೋಣ. 1 ಚೈನ್, 2 ಚೈನ್, 3 ಚೈನ್ ಹಾಕಿ ನೆಕ್ಸ್ಟ್ ಬೀಡ್ ಪಕ್ಕ ಇರೋ 2 ಹಾಫ್ ಡಬಲ್ ಕ್ರೋಶೆ ಸೆಂಟರಲ್ಲಿ ನೀಡಲ್ನ ಹಾಕಿ ದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೋಬೇಕು. ಈ ರೀತಿ 3 ಟೈಮ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. 3 ಟೈಮ್ಸ್ 3 ಚೈನ್ನ ಮಾಡ್ಕೊಳ್ತೀನಿ. 3 ಚೈನ್ ಹಾಕಿ ಅದು ಕೂಡ ನೆಕ್ಸ್ಟ್ 2 ಹಾಫ್ ಡಬಲ್ ಕ್ರೋಶೆ ಸೆಂಟ್ರಲ್ಲಿ ನಾನು ನೀಡಲ್ನ ಹಾಕಿ ದಾರ ಅಂತಂದು ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ ಬೀಡ್ ಅರೌಂಡ್ ನಮಗೆ 3 ಚೈನ್ 3 ಟೈಮ್ಸ್ ಮಾಡಬೇಕು. 3 ಬೀಡ್ಸ್ಗೆ 3 ಚೈನ್ ಹಾಕ್ತೀನಿ. ಈ 4th ಬೀಡಿಗೆ ನಾನೇನು ಮಾಡ್ತೀನಿ, 5 ಚೈನ್ ಹಾಕ್ಕೊಳ್ಳೋಣ. ಸೊ ಇಲ್ಲಿ ನಮಗೆ ಆರ್ಚ್ ಬರುತ್ತೆ. ಸೊ ಇಲ್ಲಿ 5 ಚೈನ್ ಹಾಕಿಬಿಟ್ಟು ಅದು ಕೂಡ ಪಕ್ಕದ 2 ಹಾಫ್ ಡಬಲ್ ಕ್ರೋಶೆ ಇದೆ ಅಲ್ವಾ, ಅಲ್ಲಿ ಸೆಂಟ್ರಲ್ಲೇ ಲಾಕ್ ಮಾಡ್ಕೊಳ್ತೀನಿ. ಸೊ ಇದು ಸೆಕೆಂಡ್ ಬೇಸ್ ಲೈನ್ ಕೂಡ ತುಂಬ ಈಸಿ ಇದೆ ಫ್ರೆಂಡ್ಸ್. ಕೌಂಟಿಂಗ್ಸ್ ಮಾತ್ರ ಮಿಸ್ ಮಾಡ್ಕೋಬೇಡಿ. 3 ಬೀಡ್ಸ್ಗೆ 3 ಚೈನು ಮತ್ತು 4th ಬೀಡಿಗೆ 5 ಚೈನ್ ಆ ಥರ ಹಾಕ್ಕೊಂಡು ಹೋಗಬೇಕು. ಸೊ ನೋಡಿ, ಮತ್ತೆ 3 ಚೈನ್ ಹಾಕಿ ನೆಕ್ಸ್ಟ್ಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 3 ಚೈನ್ ಹಾಕ್ಕೋಬೇಕು. ಸೊ ನಿಮಗೆ ವಿತೌಟ್ ಬೀಡ್ ಈ ಡಿಸೈನ್ ಬೇಕಂದರೆ ಫ್ರೆಂಡ್ಸ್, ನೀವು ಫಸ್ಟ್ ಸ್ಟೆಪ್ ಏನಿದೆ ಸ್ಕಿಪ್ ಮಾಡ್ಕೋಬೇಡಿ, ಬಟ್ ಅದು ತುಂಬ ಹೈಲೈಟಾಗಿ ಕಾಣಿಸುತ್ತೆ. ಸೊ ಆ್ಯಂಟಿಕ್ ಬೀಡ್ ಯೂಸ್ ಮಾಡಿ, ಇಲ್ಲಾಂದರೆ ನಾರ್ಮಲ್ ಗೋಲ್ಡನ್ ಬೀಡು ನಡೆಯುತ್ತೆ. ಮೆಟಲ್ ಬೀಡ್ ಸ್ವಲ್ಪ ಬೇಗ ಫೇಡ್ ಆಗೋಗುತ್ತೆ.
ಇದೆಲ್ಲ ಸ್ವಲ್ಪ ತುಂಬ ಟೈಮ್ ತೊಗೊಳ್ತೆ ಫ್ರೆಂಡ್ಸ್, ಅಷ್ಟು ಬೇಗ ಫೇಡ್ ಆಗೋದಿಲ್ಲ ಈ ಬೀಡ್ಸ್ ಎಲ್ಲ. ಸೊ ನೋಡಿ ಈ ಥರ ಈವನ್ ಕ್ರಿಸ್ಟಲ್ ಬೀಡ್ ಕೂಡ ನೀವು ಯೂಸ್ ಮಾಡ್ಬೋದು, ಇನ್ನೂ ರಿಚ್ಚಾಗಿ ಕಾಣಿಸುತ್ತೆ. ಸೊ ಈ ಥರ 3 ಟೈಮ್ಸ್ 3 ಚೈನ್ ಹಾಕಿದ್ದೀನಿ. ಇವಾಗ 4th ಬೀಡಿಗೆ ನಾನು 5 ಚೈನ್ ಹಾಕ್ಕೊಳ್ಳೋಣ. 5 ಚೈನ್ ಹಾಕ್ಕೊಂಡು ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಒಂದು ಸತಿ 5 ಚೈನ್ ಆದ ತಕ್ಷಣ ಮತ್ತೆ 3 ಟೈಮ್ಸ್ 3 ಚೈನೇ ಹಾಕ್ಕೊಂಡು ಹೋಗಬೇಕು. ಪ್ರತಿ ಸತಿ ಕೌಂಟ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ, ಪ್ರೀವಿಯಸ್ ನಾನು ಏನು ಹಾಕಿದ್ದೀನಿ ಅಂದರೆ ನೀವು ಏನು ಹಾಕಿದ್ದೀರಾ ಚೆಕ್ ಮಾಡ್ಕೊಳ್ಳಿ. ಕೌಂಟಿಂಗ್ಸ್ ಮಿಸ್ ಆದರೆ ಡಿಸೈನ್ ಸ್ವಲ್ಪ ಮಿಸ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ಕರೆಕ್ಟಾಗೆ ಮಾಡ್ಕೊಂಡು ಹೋಗೋದು. ನೆಕ್ಸ್ಟ್ ಕಲರ್ ಚೇಂಜ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ 2 ಸ್ಟೆಪ್ಪು ಒಂದೇ ಕಲರಲ್ಲಿ ಮಾಡಿದ್ವಿ ಅಲ್ಲ, ಅದು ಪಲ್ಲು ಕಲರೇ ಮಾಡಿದ್ದೀನಿ. ಕಾಂಟ್ರಾಸ್ಟ್ ತೊಗೋತೀವಿ ಅಲ್ವ ಯಾವಾಗಲೂ, ನಾವು ಇದನ್ನು ಪಲ್ಲು ಕಲರೇ ಮಾಡ್ಕೊಂಡಿದ್ದೀನಿ. ಇದನ್ನು ಮಾತ್ರ ಇವಾಗ ಬರೋ ಆರ್ಚ್ ಮಾತ್ರ ಕಲರ್ ಚೇಂಜ್ ಮಾಡಿದ್ದೀನಿ, ಸ್ಯಾರಿ ಬಾಡಿ ಕಲರ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಸ್ಟಾರ್ಟಿಂಗ್ ಲಾಕ್ ಮಾಡಿಕೊಂಡು 3 ಚೈನ್ ಇರೋ ಕಡೆ 3 ಚೈನೇ ಹಾಕ್ಕೋತೀನಿ. ಸೊ 3 ಚೈನ್ ಇರೋ ಕಡೆ 3 ಚೈನೇ ಹಾಕ್ಕೋತೀನಿ. ಆ್ಯಕ್ಚುಲಿ ಇಲ್ಲಿ ಒಂದು 3 ಚೈನ್ ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್, ಸುಮ್ಮನೆ ಎಕ್ಸ್ಟ್ರಾ ಆಗೋಯ್ತು. ನಾನು ಕುಚ್ಚು ಮಾಡೋಣ ಅಂತ ಪ್ಲ್ಯಾನ್ ಇತ್ತು, ಮತ್ತು ಕಸ್ಟಮರ್ ಬೇಡ ಅಂದಿದ್ದಕ್ಕೆ ನಾನು ಕುಚ್ಚನ್ನ ರಿಮೂವ್ ಮಾಡಿಬಿಟ್ಟಿದ್ದೀನಿ, ಅಂದರೆ ಪ್ಲ್ಯಾನ್ ಚೇಂಜ್ ಮಾಡ್ಕೊಂಡಿದ್ದು. ಸೊ ಅದಕ್ಕೆ ಎಕ್ಸ್ಟ್ರಾ ಆಗೋಯ್ತು 3 ಚೈನ್. ಇಲ್ಲಿ 2 ಟೈಮ್ಸ್ 3 ಚೈನ್ ಹಾಕ್ಕೊಂಡ್ರೆ ಸಾಕಾಗತ್ತೆ ಸ್ಟಾರ್ಟಿಂಗ್ ಮಾತ್ರ. ಸೊ ಇವನ್ ಹೀಗೆ ಹಾಕಿದ್ರು ಒಂದೇ ಒಂದು ಎಕ್ಸ್ಟ್ರಾ ಇದ್ದರೆ ಏನು ಗೊತ್ತಾಗೋದಿಲ್ಲ. ಸೊ 3 ಚೈನ್ ಇರೋ ಕಡೆ 3 ಚೈನ್ ಹಾಕ್ಕೊಂಡು ಆ ಲಾಕ್ ಏನಿದೆ ಸೊ ಅಲ್ಲಿಂದ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋತೀನಿ. ಸೊ ಅಲ್ಲಿಂದ ನೋಡಿ 5 ಚೈನ್ ಒಳಗಡೆ ನೀಡಲ್ನ ಹಾಕಿ ದಾರ ತಂದು 4 ದಾರ ಇರುತ್ತೆ. ಇವಾಗ 2 ದಾರ ಒಂದು ಸತಿ, 2 ದಾರ ಒಂದು ಸತಿ, ಇನ್ನೂ 2 ದಾರ 1 ಮಾಡ್ಕೋಬೇಕು. ಸೊ ಈ ಥರ 3 ಟೈಮ್ಸ್ ಮಾಡ್ತೀವಲ್ಲ ಟ್ರಿಪಲ್ ಕ್ರೋಶೆ ಆಗುತ್ತೆ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು 2 ಟೈಮ್ಸು, ಗ್ಯಾಪಲ್ಲಿ ಹೋಗಿ ದಾರ ತಂದು 2 ದಾರ 1 ಟೈಮು, 2 ದಾರ 1 ಸತಿ, ಮತ್ತು 2 ದಾರ 1 ಸತಿ, ಈ ರೀತಿ ಟ್ರಿಪಲ್ ಕ್ರೋಶೆನ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಒಟ್ಟು 11 ಟ್ರಿಪಲ್ ಕ್ರೋಶೆನ ಈ 5 ಚೈನ್ ಒಳಗಡೆ ಫಿಲ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. 11 ಟ್ರಿಪಲ್ ಕ್ರೋಶೆನ ಮಾಡ್ಕೊಳ್ತೀನಿ ನಾನಿಲ್ಲಿ. ಸೊ 11 ಟ್ರಿಪಲ್ ಕ್ರೋಶೆನ ಮಾಡ್ಕೋಬೇಕು. ರೀತಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಗ್ಯಾಪಲ್ಲಿ ಹೋಗಿ ದಾರ ತಂದು 2 ದಾರ 1 ಸತಿ, 2 ದಾರ 1 ಸತಿ, ಮತ್ತು 2 ದಾರ 1 ಸತಿ, ಈ ರೀತಿ 11 ಕಂಬಗಳನ್ನ ಮಾಡ್ಕೊಳ್ಳೋಣ. ಒಂದೇ ಲೆಂತಲ್ಲಿ 11 ಟ್ರಿಪಲ್ ಕ್ರೋಶೆನ ಇಲ್ಲಿ ಮಾಡ್ಕೊಳ್ಳೋಣ. ಸೊ ಪುಟ್ ಆರ್ಚ್ ಬರುತ್ತೆ ಫ್ರೆಂಡ್ಸ್. ಇದು ತುಂಬ ದೊಡ್ಡ ಡಿಸೈನ್ ಬರಲ್ಲ, ಯಾಕಂದರೆ ಬೇಸ್ಲೈನ್ ನಮಗೆ ಚಿಕ್ಕದಾಗಿರೋದ್ರಿಂದ ನಾವು ಬೀಡ್ಸ್ ಎಷ್ಟಿದೆ ಅಷ್ಟೇ ಪ್ಲೇಸ್ ಕೊಟ್ಟಿರೋದ್ರಿಂದ ಚಿಕ್ಕ ಡಿಸೈನ್ ಬರುತ್ತೆ. ಇದು ವರ್ಕ್ ಇದೆ, ತುಂಬ ವರ್ಕ್ ಇದೆ, ಹತ್ರ ಬರುತ್ತೆ ವರ್ಕು, ಥ್ರೆಡ್ ವರ್ಕ್ ಜಾಸ್ತಿ ಕಾಣಿಸುತ್ತೆ ನಿಮಗೆ. ಸೊ ನೆಕ್ಸ್ಟ್ 3 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ತೀನಿ. ಸೊ ಸಿಂಗಲ್ ಕ್ರೋಶೆಲ್ಲ ನೆಕ್ಸ್ಟ್ 3 ಚೈನ್ ಒಳಗಡೆ ಲಾಕ್ ಮಾಡ್ತೀನಿ. ಅಲ್ಲಿಂದ 3 ಚೈನ್ ಹಾಕ್ಕೊಂಡು 1 3 ಚೈನ್ನ ಸ್ಕಿಪ್ ಮಾಡಿ ಅದ್ರ ನೆಕ್ಸ್ಟ್ 3 ಚೈನ್ಗೆ ಒಳಗಡೆ ಲಾಕ್ ಮಾಡ್ತೀನಿ. ನೋಡಿ ನಾನು ಸಿಂಗಲ್ ಕ್ರೋಶೆಲ್ಲಿ ಲಾಕ್ ಮಾಡ್ತಿಲ್ಲ. ಸೊ ಪಕ್ಕದಲ್ಲಿರೋ 3 ಚೈನಿಗೆ ಲಾಕ್ ಮಾಡಿದೆ, ಅಲ್ಲಿಂದ 3 ಚೈನ್ ಹಾಕಿ ನೆಕ್ಸ್ಟ್ 3 ಚೈನ್ ಒಳಗಡೆ ಲಾಕ್ ಮಾಡಿ ಮತ್ತೆ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಡೈರೆಕ್ಟಾಗಿ 5 ಚೈನಲ್ಲಿ ಕಂಬಗಳನ್ನ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ಯಾಕಂದರೆ ಇದು ಸ್ವಲ್ಪ ಓವರ್ಲ್ಯಾಪ್ ಆಗೋವಂಥ ಡಿಸೈನ್ ಫ್ರೆಂಡ್ಸ್, ಹತ್ರ ಹಾಕ್ತೀವಿ ಅಲ್ವಾ. ಸೊ ಅದಕ್ಕೋಸ್ಕರ ಕೌಂಟಿಂಗ್ಸ್ ನೋಡ್ಕೊಂಡು ಮಾಡ್ಕೊಳ್ಳಿ. ನಾನಿಲ್ಲಿ ಸಿಂಗಲ್ ಕ್ರೋಶೆಗೆ ಆರ್ಚ್ ಕಂಪ್ಲೀಟ್ ಆದಮೇಲೆ ಸಿಂಗಲ್ ಕ್ರೋಶೆಲ್ಲಿ ಲಾಕ್ ಮಾಡ್ತಾ ಇಲ್ಲ. ಸೊ ಪಕ್ಕದಲ್ಲಿರೋ 3 ಚೈನಿಗೆ ಲಾಕ್ ಮಾಡಿದ್ದೀನಿ, ಮತ್ತೆ 3 ಚೈನ್ ಹಾಕಿ 1 3 ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ 3 ಚೈನ್ಗೆ ಲಾಕ್ ಮಾಡಿ ಸ್ಟಾರ್ಟ್ ಮಾಡಿದ್ದೀನಿ. ಆ ಥರ ಮಾಡ್ಕೋಬೇಕು. ನೋಡಿ ಇವಾಗ ಮತ್ತೆ ತೋರಿಸ್ತೀನಿ. ಇದಾಗಿದೆ ಅಲ್ವಾ, ಪಕ್ಕದಲ್ಲಿರೋ 3 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ತೀನಿ. ಇದು ಸೊ ಪಕ್ಕದಲ್ಲಿರೋ 3 ಚೈನ್ ಒಳಗಡೆ ಲಾಕ್ ಮಾಡಿಬಿಟ್ಟು ಅಲ್ಲಿಂದ 3 ಚೈನ್ ಹಾಕ್ಕೊಳ್ಳೋಣ. ಸೊ ನಾವು ಮತ್ತೆ ಪಕ್ಕದಲ್ಲಿರೋದು ಪಿಂಕ್ ಏನಿದೆ ಅದ್ರ 3 ಚೈನ್ನ ಸ್ಕಿಪ್ ಮಾಡೋಣ, 1 3 ಚೈನು. ಸೊ ಸ್ಕಿಪ್ ಮಾಡಿ ನೆಕ್ಸ್ಟ್ 5 ಚೈನ್ ಪಕ್ಕ ಇರೋ 3 ಚೈನ್ ಒಳಗಡೆ ಡೈರೆಕ್ಟಾಗಿ ಲಾಕ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ಟ್ರಿಪಲ್ ಕ್ರೋಶೆನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಹಂಗಾದರೆ ನಿಮಗೆ ಕರೆಕ್ಟಾಗಿ ಕೌಂಟಿಂಗ್ಸ್ ಬರುತ್ತೆ, ಓವರ್ಲ್ಯಾಪ್ ಎಲ್ಲೂ ಆಗೋದಿಲ್ಲ. ಸೊ ಈ ಥರ ಮಾಡ್ಕೊಂಡು ಹೋಗ್ಬೋದು. ಇದು ನೋಡಿ ಈ ಥರ ಚಿಕ್ಕದು ಪುಟ್ ಆರ್ಚ್ ಬರುತ್ತೆ. ಕಂಪ್ಲೀಟಾಗಿ ಇದೇ ರೀತಿ ಮಾಡ್ಕೊಂಡು ಹೋಗ್ಬೇಕು. 3rd ಸ್ಟೆಪ್ ಇದು. ಮತ್ತು 4th ಸ್ಟೆಪ್ ನಾವು ಕಲರ್ ಚೇಂಜ್ ಮಾಡ್ಕೊಳ್ಳೋಣ. ಸೊ ಜಾಸ್ತಿ ಇದು ಪಲ್ಲು ಕಲರೇ ಬರುತ್ತೆ, ಸ್ಯಾರಿ ಬಾಡಿ ಕಲರ್ ಜಸ್ಟ್ ಈ 3rd ಸ್ಟೆಪ್ ಅಷ್ಟೇ. ಸೊ ಇವಾಗ ಲಾಸ್ಟ್ ಸ್ಟೆಪ್ಪು ಮತ್ತು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕಿಲ್ಲಿ. ನಾಟ್ ಎಲ್ಲ ಹಿಂದೆ ಬರೋ ಥರ. ಸೊ ನಾಟ್ಸ್ನೆಲ್ಲ ಗಮ್ ಹಾಕ್ಬಿಟ್ಟು ಪೇಸ್ಟ್ ಮಾಡಿ ಫಿನಿಶಿಂಗ್ ಕೊಡಿ ಲಾಸ್ಟಲ್ಲಿ. ಸೊ 4 ನಾಟ್ಸ್ ಇರುತ್ತೆ ಅಲ್ಲಿ. ರೀತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ 1 ಟೈಮು. ಮತ್ತು ಈ 3 ಚೈನ್ ಏನಿದೆ ಅದರೊಳಗಡೆ ಕೂಡ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ.
ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ಇನ್ನೂ ಒಂದು ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಅದ್ರ ಒಳಗಡೆ ಗ್ರೀನ್ ಏನಿದೆ ಅದ್ರ ಒಳಗಡೆ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಅಲ್ಲಿಂದ ಚೈನ್ಸ್ ಹಾಕ್ಕೊಳ್ಳೋಣ. ಸೊ 3 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಗ್ರೀನ್ ಒಳಗಡೆ ನಾನು ಇನ್ನೂ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸೊ 2 ಸತಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕಿ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಸೊ ಆರ್ಚ್ ಮೇಲೆ ನೋಡಿ ಹೋಲ್ ಗ್ಯಾಪ್ಸ್ ಕಾಣಿಸುತ್ತಲ್ವ, ಅಲ್ಲಿಗೆ ಫಸ್ಟ್ ನಾನು ಬಿಟ್ಟು ಸೆಕೆಂಡ್ ಹೋಲ್ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರನ ತೊಗೊಬಂದು ಜಸ್ಟ್ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಫಸ್ಟ್ ಹೋಲ್ ಗ್ಯಾಪ್ನ ಬಿಟ್ಟು ಸೆಕೆಂಡ್ ಹೋಲ್ ಗ್ಯಾಪ್ಗೆ ನಾನು ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಅಲ್ಲಿಂದ 3 ಚೈನ್ ಹಾಕ್ಕೊಳ್ಳೋಣ. ಮತ್ತು 3 ಚೈನ್ ಹಾಕ್ಕೊಂಡು ಏನು ನಾನು ಸಿಂಗಲ್ ಕ್ರೋಶೆ ಮಾಡಿದ್ದೀನಿ ಅದ್ರೊಳಗಡೆ ಅದ್ರ ಕೆಳಗಡೆ ನೀಡಲ್ನ ಹಾಕ್ಕೊಳ್ಳೋಣ. ನೋಡಿ ಸಿಂಗಲ್ ಕ್ರೋಶೆ ಕೆಳಗಡೆ ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋಣ. ಪಿಕಾಟ್ ಆಗುತ್ತೆ ನಮಗೆ ನೋಡಿ. ಮತ್ತೆ ಹೋಲ್ ಗ್ಯಾಪ್ ಒಂದನ್ನು ಸ್ಕಿಪ್ ಮಾಡಿ ಸೆಕೆಂಡ್ ಒಂದನ್ನು ಸ್ಕಿಪ್ ಮಾಡಿ ಇದು ನೆಕ್ಸ್ಟ್ ಒನ್ಗೆ ನಾನು ನೀಡಲ್ನ ಹಾಕಿ ದಾರನ ತಂದು ಸಿಂಗಲ್ ಕ್ರೋಶೆ ಮಾಡ್ಕೊತೀನಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಕೂಡ ಮಾಡ್ಕೋಬೋದು, ಇಲ್ಲ ಸಿಂಗಲ್ ಕ್ರೋಶೆ ಕೂಡ ಮಾಡ್ಕೋಬೋದು. ನಮ್ಗೆ ಸಿಂಗಲ್ ಕ್ರೋಶೆ ತುಂಬ ಹತ್ರ ಬರುತ್ತೆ. ಸೊ ಮತ್ತೆ ಸಿಂಗಲ್ ಕ್ರೋಶೆ ಕೆಳಗಡೆ ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋಣ. 2 ದಾರ ಸೇರಿ ಒಂದು ಮಾಡ್ಕೊಳ್ಳೋಣ. ಈ ರೀತಿ ಇನ್ನೊಂದು ಪಿಕಾಟ್ ಆಯ್ತಲ್ವ. ನೆಕ್ಸ್ಟ್ ಇವಾಗ ನೋಡಿ ಒಂದು ಹೋಲ್ ಗ್ಯಾಪ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಹೋಲ್ ಗ್ಯಾಪ್ ಮತ್ತೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ಳೋದು, ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋದು, ಮತ್ತು 3 ಚೈನ್ ಮಾಡಿಕೊಂಡು ಆ ಸಿಂಗಲ್ ಕ್ರೋಶೆ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ಳೋದು. ಈ ರೀತಿ 6 ಬರುತ್ತೆ ಫ್ರೆಂಡ್ಸ್. ಕರೆಕ್ಟಾಗಿ ನೀವು ಕೌಂಟ್ ಮಾಡಿಕೊಂಡ್ರೆ 6 ಪಿಕಾಟ್ಸ್ ಬರುತ್ತೆ, ಇಲ್ಲ 5 ಬಂದರೂ ಸರಿ. ಸೊ 11 ಕಂಬ ಹಾಕ್ಸಿದೆ ಅಲ್ಲ, 11 ಕಂಬ ಗ್ರೀನ್ ಕಲರು. ನೀವು ಬೇಕಂದರೆ ಕಡಿಮೆ ಜಾಸ್ತಿ ಮಾಡ್ಕೋಬೋದು, 1-2 ಕಂಬ ರೆಡ್ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಜಾಸ್ತಿ ಕೂಡ ಮಾಡ್ಕೋಬೋದು. ಸೊ ಇದು ಕೂಡ 5ರಿಂದ 6 ಬರುತ್ತೆ ಪಿಕಾಟ್. ನಾನಿಲ್ಲಿ 6 ಪಿಕಾಟ್ಸ್ ಹಾಕ್ತಾಯಿದ್ದೀನಿ ನೋಡಿ. ಜಸ್ಟ್ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋದು. ಲಾಸ್ಟ್ಗೆ ಸಿಂಗಲ್ ಕ್ರೋಶೆ ಮಾಡಿ 3 ಚೈನ್ ಮಾಡಿಕೊಂಡು ಏನು ಸಿಂಗಲ್ ಕ್ರೋಶೆ ಇದೆ ಅದ್ರ ಕೆಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ಳೋದು. ಅದಾದ ತಕ್ಷಣ ಪಕ್ಕದಲ್ಲಿ ಗ್ರೀನ್ ಏನು 3 ಚೈನ್ ಹಾಕಿದ್ವಿ ಅಲ್ಲ ಥರ್ಡ್ ಸ್ಟೆಪ್ಪಲ್ಲಿ, ಸೊ ಈ ರೀತಿ ಬರುತ್ತೆ. ಅಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೀವು ಕುಚ್ಚು ಕಟ್ಟೋಂಗಿದ್ರೆ ಫ್ರೆಂಡ್ಸ್ 2 ಸಿಂಗಲ್ ಕ್ರೋಶೆ 3 ಸಿಂಗಲ್ ಕ್ರೋಶೆ ಅಷ್ಟು ಮಾಡ್ಕೋಬೋದು, ಇಲ್ಲಾಂದರೆ ಸಾಕು 1 ಟೈಮ್ ಅಥವಾ 2 ಟೈಮ್ ನೀವು ಮಾಡ್ಕೊಳ್ಳಿ. 2 ಸಿಂಗಲ್ ಕ್ರೋಶೆ ಆಗಿದ ತಕ್ಷಣ ನೆಕ್ಸ್ಟ್ ನೋಡಿ ಈ ಥರ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ನೀಟಾಗಿ ಕರೆಕ್ಟಾಗಿ ಮಾಡಿ. ಸೊ 6 ಪಿಕಾಟ್ಸ್ ಬಂದಿದೆ ನನಗೆ. ಅಲ್ಲಿಂದ ಡೈರೆಕ್ಟಾಗಿ ನೆಕ್ಸ್ಟ್ಗೆ ನೋಡಿ ಹೋಲ್ ಗ್ಯಾಪ್ಸ್ನ ನೀಟಾಗಿ ನೋಡ್ಕೊಳ್ಳಿ. ಫಸ್ಟ್ ಒನ್ ಬಿಟ್ಟು ನಾನು ಸೆಕೆಂಡ್ ಒನ್ಗೆ ಹಾಕ್ತೀನಿ. ಫಸ್ಟ್ ಒನ್ ಬಿಟ್ಟು ಸೆಕೆಂಡ್ ಒನ್ಗೆ ಹಾಕೋಣ, ಇಲ್ಲಾಂದರೆ ಫಸ್ಟ್ ಒನ್ಗೆ ನಡೆಯುತ್ತೆ ಫ್ರೆಂಡ್ಸ್. ಹಿಂಗಾದರೂ ಮಾಡ್ಕೋಬೋದು. ಫಸ್ಟ್ ಒನ್ನಿಗೆ ಹಾಕ್ಕೊಂಡ್ರು ನಡೆಯುತ್ತೆ. ಸೊ ನೀವು ಕೌಂಟಿಂಗ್ಸ್ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಕರೆಕ್ಟಾಗಿ 5 ಅಂದರೆ 5 ಬರಬೇಕು, ಇಲ್ಲಾಂದರೆ 6 ಬರಬೇಕು. ನೀವು ಕೌಂಟಿಂಗ್ಸ್ ನಿಮ್ಮ ಕಂಬ ಎಷ್ಟಿದೆ ಅಂತ ಕೌಂಟಿಂಗ್ಸ್ ಚೆಕ್ ಮಾಡಿ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡೋಣ, ಇಲ್ಲಾಂದರೆ ಒಂದು ಹೋಲ್ ಗ್ಯಾಪ್ ಬಿಟ್ಟು ಸ್ಟಾರ್ಟ್ ಮಾಡೋದ ಅಂತ ನೀವು ಚೆಕ್ ಮಾಡಿಕೊಂಡು ಫಸ್ಟ್ ಕೌಂಟ್ ಮಾಡ್ಕೊಂಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಕೂಡ ನನಗೆ 6 ಪಿಕಾಟ್ಸ್ ಬರುತ್ತೆ. ಒಂದು ಸಿಂಗಲ್ ಕ್ರೋಶೆ ಮಾಡಿ 3 ಚೈನ್ ಮಾಡಿ ಸಿಂಗಲ್ ಕ್ರೋಶೆ ಕೆಳಗಡೆ ನೀಡಲ್ನ ಹಾಕಿ ದಾರ ಅಂತಂದು ಲಾಕ್ ಮಾಡ್ಕೊಳ್ಳೋದು. ಅದಾಗಿದ ತಕ್ಷಣ 2 ಸಿಂಗಲ್ ಕ್ರೋಶೆ ಹಾಕಬೇಕು ಫ್ರೆಂಡ್ಸ್, ಅಷ್ಟೇ. ಕಂಪ್ಲೀಟ್ ಡಿಸೈನ್ ಹೀಗೆ ಬರುತ್ತೆ. 6 ಪಿಕಾಟ್ಸು 2 ಸಿಂಗಲ್ ಕ್ರೋಶೆ, 6 ಪಿಕಾಟ್ಸು 2 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಹೋಗೋದು. ತುಂಬ ನೀಟಾಗಿ ಎಲಿಗೆಂಟ್ ಡಿಸೈನ್ ಅನ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ. ಓವರಾಲ್ ಫಿನಿಶ್ ಆದಮೇಲಂತೂ ನಿಮಗೆ ಅಷ್ಟು ನೀಟಾಗೆ ತುಂಬ ಚೆನ್ನಾಗಿ ಬರುತ್ತೆ. ಈ ಡಿಸೈನ್ಸ್ ಎಲ್ಲ ನಿಮಗೆ ಬ್ಲೌಸ್ಗೆಲ್ಲ ಬರೀ ಥ್ರೆಡ್ ವರ್ಕ್ ಮಾಡಿಸಿರ್ತೀರ ಅಲ್ವಾ, ಅಂಥದಕ್ಕೆಲ್ಲ ತುಂಬ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಈವನ್ ಈ ಡಿಸೈನ್ನ ವಿತೌಟ್ ಬೀಡ್ ಕೂಡ ನೀವು ಮಾಡ್ಕೋಬೋದು. ನೋಡಿ ಇಷ್ಟೇ ಡಿಸೈನು, ಕುಚ್ಚು ಕಟ್ಟಿಲ್ಲ ನಾನು, ವಿತೌಟ್ ಕುಚ್ಚು ಡಿಸೈನ್ ಅಂತ ಹೇಳ್ದೆ ಅಲ್ಲ ಫ್ರೆಂಡ್ಸ್. ಇವನು ಕುಚ್ಚು ಬೇಕಂದರೆ ನೀವು ಇಂಚೂರು ಗ್ಯಾಪ್ ಬಿಡಬೇಕಾಗುತ್ತೆ, ಇಲ್ಲಾಂದರೆ ಓವರ್ಲ್ಯಾಪ್ ಆಗೋಗ್ಬಿಡುತ್ತೆ. ಇದು ಕೂಡ ಕಟ್ಕೋಬೋದು. 2 ಸಿಂಗಲ್ ಕ್ರೋಶೆ ಹಾಕ್ಸಿದ್ದೆಲ್ಲ ನನ್ನ ಸೆಂಟ್ರಲ್ಲಿ 2 ಆರ್ಚ್ ಮಧ್ಯೆ ಬೇಕಂದರೆ ಕುಚ್ಚು ಕಟ್ಕೋಬೋದು. ನೀವು ಫ್ಲೀಟ್ಸ್ ಹಾಕಿದ್ರೆ ನೋಡಿ ಈ ಥರ ಕಾಣಿಸುತ್ತೆ. ಇಷ್ಟು ನೀಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವನ್ ಪಲ್ಲು ಬಿಟ್ಟರೆ ಕೂಡ ಈ ಡಿಸೈನ್ ಅಂತೂ ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೀವು ಕಲರ್ ಕಾಂಬಿನೇಷನ್ ನೋಡಿಕೊಂಡು
ನಿಮಗೆ ಸ್ಟೋನ್ ಚೈನ್ ಬೇಡ, ಕುಚ್ಚು ಬೇಡ, ಜಸ್ಟ್ ಬಾರ್ಡ್ರ್ ಬೇಕಂದರೆ ಈ ಡಿಸೈನ್ ಸೆಲೆಕ್ಟ್ ಮಾಡ್ಕೋಬೋದು. ತುಂಬ ನೀಟಾಗಿ ಬರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಓವರಾಲ್ ಲುಕ್ ಅಂತೂ ಸಕ್ಕತ್ತಾಗಿದೆ. ಫುಲ್ ಫಿನಿಶ್ ಆದಮೇಲೆ ನಿಮ್ಗೆ ಫೈನಲ್ ಲುಕ್ಕು ಯಾವ ಥರ ಗೊತ್ತಾಗುತ್ತೆ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ 550 to 650 ಚಾರ್ಜ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.